So that the points A, B and C are collinear. Collinear ಅಂತ ಹೇಳಿದ್ರೇನು ಒಂದೇ ಲೈನ್ ಇರಂಗೆ. So 2, 3, 4. P is minus 2, minus 2, minus 1, minus 2, 1. ಮತ್ತೆ C ಬಂದು 5, 8, 7. ಸರಿನಾ? ಸೊ ಕೊಲೀನಿಯರ್ ಅಂತ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಎ ಬಿ ಮತ್ತು ಎ ಸಿ ಇಲ್ಲಾಂದರೆ ಬಿ ಸಿ ಆ ಥರ ಎರಡು ವೆಕ್ಟರ್ ಕಂಡುಹಿಡಿಯಬೇಕು. ಲೈನಿನ ಈಕ್ವೇಷನ್ ಕಂಡುಹಿಡಿಯಬೇಕು. ಕಂಡುಹಿಡಿದು ಅವ ರೇಷು ಡೈರೆಕ್ಟ್ ಆ್ಯಂಡ್ ರೇಷು ಒಂದೇ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ಸು ಕೊಲೀನಿಯರ್ ಅಂತ ಹೇಳಿ. ಸೊ ಯಾವ್ದು ಈಸಿ ಇದೆ ಅಂತ ಹೇಳಿ ನೋಡ್ಕೊಳ್ಳಿ. ಸೊ ಈ ಸೆಟ್ಟು ಈಸಿ ಇದೆ, ಸೊ ಅದನ್ನು ಉಪಯೋಗಿಸೋಣ ಅಂತ ಹೇಳಿದ್ರೆ ವಿಲ್ ಫೈಂಡ್ ಎ ಬಿ ಮತ್ತು ಬಿ ಸಿ. So AB is given by x2 minus x1 to the power ಅಂತ into I cap plus y2 minus y1 j cap z2 minus z1 k cap. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ -1 -2 -3 I cap. ಇದು ಕೂಡ -2 -3 -5 ಕರೆಕ್ಟಾ? ಏನೋ ತಪ್ಪು ಮಾಡ್ತಾ ಇದ್ದೇನೆ. ಓಕೆ, -5 j cap 1 -3 -3 k cap. ಸರಿನಾ? ಸೊ ನೆಕ್ಸ್ಟು ಬಿ ಸಿ. ಸೊ 5 minus of -1 6 I cap 8 plus minus of minus plus, so plus 10 j cap 7 minus 1, so plus ಎಂಥದಿದು ಪ್ಲಸ್ 6 k cap. ಸರಿ ಇದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಡೈರೆಕ್ಷನ್ ರೇಷಿಯೋ ಆಫ್. So we're finding AB and BCs. So AB ಬಂದು -3, -5, -3. ಆಮೇಲೆ 6, 10, 6. So clearly their ratios are equal. Clearly, as the ratios are equal, the points are collinear.